ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು RS ಕಾರ್ ಮಾಡಿಫೈಸ್. ಫ್ರೆಂಡ್ಸ್, ಒಂದು ಫ್ರಾಂಕ್ಸ್ ಗಾಡಿ ಬಂದಾಗ, ಬೇಸಿಕ್ ಕಾರ್ ಬಂದಾಗ ಏನೆಲ್ಲ ಮಾಡಿಫಿಕೇಷನ್ ಮಾಡ್ಬೋದು, ಏನೆಲ್ಲ ಮಾಡಿದರೆ ಒಂದು ಯೂಸ್ಫುಲ್ ಇರ್ತದೆ ಅಂತ ಈ ವಿಡಿಯೋದಲ್ಲಿ ನಾನು ಹೇಳಿಕೊಡ್ತೇನೆ. ಸೊ ಫಸ್ಟ್ ಆಫ್ ಆಲ್, ಈ ಫ್ರಾಂಕ್ಸ್ ವಿಡಿಯೋದಲ್ಲಿ ಒಂದು ರೂಫ್ ನಿಮಗೆ ವೈಟ್ ಬಂದಿರ್ತದೆ. ಸೊ ಇದರಲ್ಲಿ ನಾವು ಬ್ಲ್ಯಾಕ್ ಕಲರ್ ಆಗಿ ರೂಫಿಂಗನ್ನು ಅಪ್ಗ್ರೇಡ್ ಮಾಡಿದ್ದೇವೆ ಆ್ಯಂಡ್ ಫ್ರಂಟಲ್ಲಿ ಒಂದು 2-3 ಪೋರ್ಷನ್ಸನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ಒಂದು ಬ್ಲ್ಯಾಕ್ ಕಲರ್ ರೂಫಿಂಗ್ ಮಾಡಬೇಕು ಅಂತೇಳಿ ಕಸ್ಟಮರ್ದೊಂದು ರಿಕ್ವೈರ್ಮೆಂಟ್ ಇತ್ತು. ಸೊ ನಿಮಗೆ ಬ್ಲ್ಯಾಕ್ ಕಲರ್ ರೂಫಿಂಗ್ ಅಂತ ಬಂದಾಗ ನಾವು 5 years ವ್ಯಾರಂಟಿದು ಬ್ಲ್ಯಾಕ್ ಕಲರ್ ರೂಫಿಂಗನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ಇದು ನಿಮಗೆ ಕಂಪ್ಲೀಟ್ ರೂಫ್, ಹಾಫ್ ಬಾಡಿ ಆ್ಯಂಡ್ ಫ್ರಂಟಲ್ಲಿನೂ ಅಪ್ಗ್ರೇಡ್ ಮಾಡಿದ್ದೇವೆ. ಅದಾದ ನಂತರ ಅದ ಸೈಡ್ ಪ್ರೊಫೈಲ್ ಅಂತ ಬಂದಾಗ ನಿಮಗೆ ಮಿರರ್ ಫೋಲ್ಡಿಂಗನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ಮಿರರ್ ಫೋಲ್ಡಿಂಗ್ ನಿಮ್ಮದು ಈ ಬೇಸಿಕಲ್ಲಿ ಮಿರರ್ ಫೋಲ್ಡಿಂಗ್ ಆಪ್ಷನ್ ಇರಲ್ಲ. ಸಪೋಸ್ ಆಪ್ಷನ್ ಇದ್ದರೆ ನಿಮಗೆ ಲೈಕ್ ಒಂದು ಮಿರರ್ ಫೋಲ್ಡಿಂಗ್ ಕಿಟ್ಟನ್ನು ಅಪ್ಗ್ರೇಡ್ ಮಾಡ್ಬೋದು, ವಿಚ್ ವಿಲ್ ಕಾಸ್ಟ್ ಹಾರ್ಡ್ಲಿ 1900 rupees. ವೆರಾಸ್ ಈ ಕಾರಲ್ಲಿ ಮಿರರ್ ಫೋಲ್ಡಿಂಗ್ ಇದು ಆಪ್ಷನ್ ಇದ್ದಿಲ್ಲ. ಸೊ ಅದರಿಂದಾಗಿ ಒಂದು ಮಿರರ್ ಫೋಲ್ಡಿಂಗನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಅಂದರೆ ಕಂಪ್ಲೀಟ್ ಎಕ್ಸಿಸ್ಟಿಂಗ್ ಮಿರರ್ನು ರಿಮೂವ್ ಮಾಡಿ ಇದರಲ್ಲಿ ಟಾಪ್ ಎಂಡ್ ಬರುವಂಥ ಮಿರರನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ನಿಮಗೆ ಲಾಕ್ ಅನ್ಲಾಕ್ ವಿತ್ ಇಂಡಿಕೇಟರ್, ಇಟ್ ವರ್ಕ್ಸ್ ಆಸ್ ಇಟ್ ಈಸ್ ಲೈಕ್ ಅ ಟಾಪ್ ಎಂಡ್. ಅದಾದ ನಂತರ ಫ್ರಂಟ್ ಪ್ರೊಫೈಲಿ ಬಂದಾಗ ನಿಮಗೆ ಹೆಡ್ಲೈಟನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಅಗೇನ್ ಇಟ್ಸ್ RSM ಓನ್ ಬ್ರ್ಯಾಂಡ್ ವಿಚ್ ಕಮ್ಸ್ ವಿತ್ 2 years ವ್ಯಾರಂಟಿ. ಹೈ ಬೀಮ್ ಲೋ ಬೀಮ್ ಒಂದರಲ್ಲೇ ಬರೋದು. ಸೊ RSM ಹೆಡ್ಲೈಟನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಅದಾದ ನಂತರ ನಿಮಗೆ ಕನೆಕ್ಟಿಂಗ್ ಟೈಲ್ ಲೈಟನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ತುಂಬ ಜನ ಫ್ರಾಂಕ್ಸಲ್ಲಿ ಕನೆಕ್ಟಿಂಗ್ ಟೈಲ್ ಲ್ಯಾಂಪನ್ನು ಅಪ್ಗ್ರೇಡ್ ಮಾಡ್ತಾರೆ. ಬಿಕಾಸ್ ನಿಮಗೆ ಇಟ್ಸ್ ಕಮ್ಸ್ ವಿತ್ ಅ ಡಮ್ಮಿ ಪೀಸ್. ಅದು ನಿಮಗೆ ಟಾಪ್ ಎಂಡ್ ಥರ ಕಾಣಬೇಕಂದ್ರೆ ಮಾರುತಿ ಜೆನ್ವಿನ್ ಪ್ರಾಡಕ್ಟ್ ಇದು. ಕನೆಕ್ಟಿಂಗ್ ಟೈಲ್ ಲ್ಯಾಂಪನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಅದಾದ ನಂತರ ರಿಫ್ಲೆಕ್ಟರ್ ಲೈಟ್. ಸೊ ರಿಫ್ಲೆಕ್ಟರ್ ಲೈಟ್ ಅಂತ ಬಂದಾಗ ನಿಮಗೆ ಬೇಸಿಕ್ಲಿ ಡಮ್ಮಿ ಪೀಸ್ ಇರ್ತದೆ. ಸೊ ನಿಮಗೆ ರಿಫ್ಲೆಕ್ಟರ್ ಲೈಟನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಅದಾದ ನಂತರ ಇನ್ಸೈಡ್ ಅಂತ ಬಂದಾಗ, ಸೊ ಬಿಫೋರ್ ಗೋಯಿಂಗ್ ಇನ್ಸೈಡ್ ಲೆಟ್ ಮಿ ಎಕ್ಸ್ಪ್ಲೇನ್ ಅಬೌಟ್ ದ ಕೂಲಿಂಗ್ ಪೇಪರ್. ಸೊ ಈ ಕಸ್ಟಮರ್ ಗರ್ವಾರೆ ಬ್ರ್ಯಾಂಡ್ ಇದು 70% ಇಸ್ ಅ ವಿಸಿಬಿಲಿಟಿ ಆಫ್ ದ ಕೂಲಿಂಗ್ ಪೇಪರ್, 30% ಆಫ್ ದ ಕೂಲಿಂಗ್ ರೇಷಿಯೋವನ್ನು ಕೂಲಿಂಗ್ ಪೇಪರನ್ನು ಅಪ್ಗ್ರೇಡ್ ಮಾಡಿದ್ದಾರೆ. ಸೊ ಅದಾದ ನಂತರ ಇನ್ಸೈಡ್ ಅಂತ ಬಂದಾಗ ಬೇಸಿಕ್ಲಿ ಒಂದು ಆಮ್ರೆಸ್ಟನ್ನು ಅಪ್ಗ್ರೇಡ್ ಮಾಡ್ತೇವೆ. ಸೊ ತುಂಬ ಜನರಿಗೆ ಫ್ರಾಂಕ್ಸಲ್ಲಿ ಆಮ್ರೆಸ್ಟ್ ಇಸ್ ಅ ನೆಸೆಸಿಟಿ, ಬಿಕಾಸ್ ಇಟ್ ಇಸ್ ಅ ಬೇಸಿಕ್ ರಿಕ್ವೈರ್ಮೆಂಟ್. ಒಂದು ಕೈ ಹಿಡ್ಕೊಳ್ಳಿಕ್ಕೆ, ಆಮ್ ರೆಸ್ಟ್ ಮಾಡಲಿಕ್ಕೆ. ಸೊ ಆಮ್ ರೆಸ್ಟ್ ಇಸ್ ಅ ಮ್ಯಾಂಡೇಟ್ರಿ. ಸೊ ಟಾಪ್ ಎಂಡ್ ಇದು ಆಮ್ ರೆಸ್ಟನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಅದಾದ ನಂತರ ನಿಮಗೆ ಡ್ಯಾಂಪಿಂಗ್ ಅಂತ ಬಂದಾಗ ಆಲ್ ದ ಕಾರ್ಸ್ ಐ ಡೂ ಡ್ಯಾಂಪಿಂಗ್ ವಿಚ್ ಕಮ್ಸ್ ವಿತ್ 1 layer ಡ್ಯಾಂಪಿಂಗನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಅದಾದ ನಂತರ ಇದರಲ್ಲಿ ಹಾಕಿರೋದು ನಾಕಾಮಿಚಿ ಬ್ರ್ಯಾಂಡ್ ಇದು 9 inch ಸ್ಕ್ರೀನನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಅಗೇನ್ ಇಟ್ ಕಮ್ಸ್ ವಿತ್ ಅ ಗ್ಲಾಸಿ ಫಿನಿಶ್ ಫ್ರೇಮಲ್ಲಿ, ಲೈಕ್ 2GB RAM, 32GB ROM, wireless CarPlay, wireless Android Auto, all the functions and SIM option also is there in this. Apart from that, what we have done is a customer was keen about the audio. So audio anta bandaga nimige customer ige Auditiondu 2 set of component and upgrade ಮಾಡಿದ್ದೇವೆ. That's one is 165p for the front, which comes with again a 2 crossover, 2 speakers and 2 speakers to crossover and 2 tweeters. ಬ್ಯಾಕಲ್ಲಿ ನಿಮಗೆ 165 ಅನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ದ್ಯಾಟ್ ನಿಮಗೆ ಆಡಿಯೋ ಆಲ್ಸೋ ದ ಕ್ಲಾರಿಟಿ, ಬಿಕಾಸ್ ಕಸ್ಟಮರ್ ಲಿಟ್ರಲಿ ವಾಂಟೆಡ್ ಅ ವೆರಿ ಗುಡ್ ಕ್ಲಾರಿಟಿ ಆಫ್ ದ ಆಡಿಯೋ. ಸೊ ಅದರಿಂದಾಗಿ ಆಡಿಸನ್ ವಿತ್ ಅ ಮೋರಲ್ ಡ್ಯಾಂಪಿಂಗ್ ವಿತ್ ಅ ನಾಕಾಮಿಚಿ ಹೆಡ್ ಯೂನಿಟನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ನೆಕ್ಸ್ಟ್ ಅಪಾರ್ಟ್ ಫ್ರಮ್ ದಿಸ್ ಇದರಲ್ಲಿ ಮಾಡಿರೋದು ಒಂದು ಸಿಸ್ಟಮಿಗೆ ರಿವರ್ಸ್ ಕ್ಯಾಮ್ರಾ ಆಗಿರ್ಬೋದು, ಒಂದು ಹಾರ್ನ್ ಕಂಪನಿಯಿಂದ ಬರೋದು ಪ್ರತಿಯೊಂದು ಹಾರ್ನ್, ಇಟ್ ಕಮ್ಸ್ ವಿತ್ ಅ ಸಿಂಗಲ್ ಹಾರ್ನ್. ಸೊ ದ್ಯಾಟ್ ಇಟ್ ಈಸ್ ನಾಟ್ ಸಫಿಷಿಯಂಟ್ ಅಂತ ಹೇಳ್ತಾರೆ. ಸೊ ದಟ್ಸ್ ಅ ರೀಸನ್ ವಿ ಹ್ಯಾವ್ ಯೂಸ್ಡ್ ಎಲ್ಲ ಕ್ರೋಮ್ ಹಾರ್ನನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಅದಾದ ನಂತರ ಇದರಲ್ಲಿ ಮಾಡಿರುವಂಥದ್ದು ಒಂದು ಮೊರಲ್ ಇದು 4 channel ಆಂಪ್ಲಿಫೈರನ್ನು ಅಪ್ಗ್ರೇಡ್ ಮಾಡಿದ್ದೇವೆ, ವಿಚ್ ಕಮ್ಸ್ ವಿತ್ 70x4 RMS ಬರುವಂಥದ್ದು. ಸೊ ನಿಮಗೆ 2 ಸ್ಪೀಕರನ್ನು ನೀಟಾಗಿ ಡ್ರೈವ್ ಮಾಡಿ ದ ಕ್ಲಾರಿಟಿ ಹ್ಯಾಸ್ ಬೀನ್ ಎನ್ಹಾನ್ಸ್ಡ್ ಬಿಕಾಸ್ ಆಫ್ ದ ಆಡಿಯೋ. ನೆಕ್ಸ್ಟ್ ಇದರಲ್ಲಿ ಮಾಡಿರುವಂಥದ್ದು ಒಂದು ಸೀಟ್ ಕವರ್ ಆಗಿರ್ಬೋದು. ಸೊ ವೆನ್ ಇಟ್ ಕಮ್ಸ್ ಟು ಸೀಟ್ cover, this is what we have used is a top end quality, that is Top Gear brand idu complete black with red finishing seat cover annu upgrade ಮಾಡಿದ್ದೇವೆ. Again this is a sweat free and you will have a very good comfort look anta ನೀವು ನೋಡ್ತಿರಬಹುದು. It's very nice, like you know the puffy cushion which comes with a black and red color. So quality also it's one of the best quality I can say. Next we have upgraded ಇದರಲ್ಲಿ ಮಾಡಿರುವಂಥದ್ದು ಒಂದು ಟಾಪ್ ಎಂಡ್ ಸ್ಟೇರಿಂಗ್. ಸೊ ಗ್ಲಾನ್ಸಾ ಆಗಿರ್ಬೋದು, ಬೆಲೆನೋ ಆಗಿರ್ಬೋದು, ವಿಟಾರಾ ಆಗಿರ್ಬೋದು, ಹೈರೈಡರ್ ಆಗಿರ್ಬೋದು, ನಿಮಗೆ ಇದರಲ್ಲಿ ಡಿ ಕಟ್ ಸ್ಟೇರಿಂಗ್ ಬಂದಿರಲ್ಲ, ವಿಚ್ ಕಮ್ಸ್ ವಿತ್ ಸಿಲ್ವರ್ ಫಿನಿಶಿಂಗ್ ಆ್ಯಂಡ್ ಲೆದರ್ ರ್ಯಾಪಿಂಗ್. ಸೊ ನಿಮಗೆ ಕಾಲ್ ಆನ್ಸರ್, ಕಾಲ್ ಡಿಸ್ಕನೆಕ್ಟ್ ಆ್ಯಂಡ್ ಬ್ಲೂಟೂತ್ ಆಪ್ಷನು ಇದರಲ್ಲಿ ಇರಲ್ಲ. ಸೊ ಈ ಕಾರಿಗೆ ನಾವು ಇದು ಸ್ಟೇರಿಂಗನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ತುಂಬ ಜನರಿಗೆ ದರ್ ವಿಲ್ ಬಿ ಅ ಕ್ವೆಶನ್, ಸ್ಟೇರಿಂಗ್ ಅಪ್ಗ್ರೇಡ್ ಮಾಡಿದರೆ ಲೈಕ್ ಎನಿ ಪ್ರಾಬ್ಲಮ್ ವಿಲ್ ಬಿ ದೇರ್ ಅಂತೇಳಿ. ಸೊ ಇದರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ, ಬಿಕಾಸ್ ಇಟ್ಸ್ ಅ ಟಾಪ್ ಎಂಡ್ ಪ್ರಾಡಕ್ಟ್ ಆ್ಯಂಡ್ ಇಟ್ಸ್ ಅ ಮಾರುತಿ ಜೆನ್ವಿನ್ ಪ್ರಾಡಕ್ಟನ್ನೇ ಅಪ್ಗ್ರೇಡ್ ಮಾಡಿರುವಂಥದ್ದು. ನೆಕ್ಸ್ಟ್ ನಿಮಗೆ ಆಂಪ್ ಹಾಕಲಿಕ್ಕೆ ಒಂದು OE ಕಿಟ್ ಆಗಿರ್ಬೋದು, ಆ್ಯಂಡ್ ಆಂಪ್ ಇದು ವೈರ್ ಕನೆಕ್ಟ್ ಸ್ಕಿನ್ ಆಗೋದಾಗೆ ಕಪ್ಲರ್ ಟು ಕಪ್ಲರ್ ಮಾಡುವ ಥರ ಒಂದು ಕಿಟ್ಟನ್ನೆಲ್ಲ ಅಪ್ಗ್ರೇಡ್ ಮಾಡಿದ್ದೇವೆ. ಆ್ಯಂಡ್ ಪಾರ್ಕಿಂಗ್ ಬಲ್ಬ್ ಆಗಿರ್ಬೋದು,
ಈ ರೀತಿ ಒಂದು ನೀಟಾಗಿ ಫ್ರಾಂಕ್ಸನ್ನು ಮಾಡಿದ್ದೇವೆ. ಓವರಾಲ್ ಹೇಳ್ಬೇಕಂದ್ರೆ ಈ ಕಾರಲ್ಲಿ ಎಲ್ಲನೂ ಕೆಲಸ ಮಾಡಿದ್ದೇವೆ. ಲೈಕ್ ಸೀಟ್ ಕವರಿಂದ ಹಿಡಿದು ಆಡಿಯೋ ಸೆಟಪಿಂದ ಹಿಡಿದು ಆಂಪ್ಲಿಫೈರಿಂದ ಹಿಡಿದು ಆ್ಯಂಡ್ ವೆರಿ ಗುಡ್ ಸೂದಿಂಗ್ ಸೆಟಪ್ ಆಫ್ ಆಡಿಸನ್ದು ಆಗಿರ್ಬೋದು, ಡ್ಯಾಂಪಿಂಗ್ ಆಗಿರ್ಬೋದು, ಹೆಡ್ಲೈಟ್ ಆಗಿರ್ಬೋದು, ರೂಫ್ ಬ್ಲ್ಯಾಕ್ ಆಗಿರ್ಬೋದು ಆ್ಯಂಡ್ ಮೆನಿ ಮೋರ್ ಆಕ್ಸೆಸರೀಸ್ ಲೈಕ್ ಎಲ್ಲನೂ ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ಇಷ್ಟು ಯಾರು ಫ್ರಾಂಕ್ಸ್ ಲವರ್ಸ್ ಇದ್ದಾರೆ, ಹೂಸ್ ಬೆಲೆನೋ ಲವರ್ಸ್, ಇಟ್ಸ್ ಆಲ್ಮೋಸ್ಟ್ ಸಿಮಿಲರ್ ಅಂತಲೇ ಹೇಳ್ಕೊಳ್ಬೋದು. ದ ಮಾಡಿಫಿಕೇಶನ್, ಮಿರರ್ ಫೋಲ್ಡಿಂಗ್ ಎಲ್ಲನೂ ಆಲ್ಮೋಸ್ಟ್ ಸಿಮಿಲರೇ ಇರ್ತದೆ. ಕನೆಕ್ಟಿಂಗ್ ಟೈಲ್ ಲ್ಯಾಂಪ್, ರಿಫ್ಲೆಕ್ಟ್ ಲೈಟ್. ಸೊ ಈ ಕಾರಲ್ಲಿ ಪ್ರತಿಯೊಂದು ಕೆಲಸ ಮಾಡಿದ್ದೀವಿ. ದಿಸ್ ವರ್ಕ್ ವಾಸ್ ಆಲ್ಮೋಸ್ಟ್ ನಿಯರ್ಲಿ ಅಬೌಟ್ 1,80,000 ಆಗಿದೆ ಬಿಕಾಸ್ ದ ಕಸ್ಟಮರ್ ಆಡಿಯೋ ವಾಸ್ ಲಿಟಲ್ ಹೈಯರ್ ಆನ್ ಸೈಡ್. ಸೊ ಹಾಗಾಗಿ ಕಂಪ್ಲೀಟ್ ಮಾಡಿಫಿಕೇಶನ್ ಈ ಬಜೆಟಲ್ಲಿ ಮಾಡಿಕೊಟ್ಟಿದ್ದೇವೆ. ಸೊ ಇಷ್ಟು ಹೇಳ್ಕೊಂಡು ಈ ವಿಡಿಯೋ ಎಂಡ್ ಮಾಡ್ತೀನಿ. ಯಾರೇ ಫ್ರಾಂಕ್ಸ್ ನಿಮ್ಮ ಫ್ರೆಂಡ್ಸ್ ತಗೊಳ್ತಿದ್ದಾರೆ, ಇಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ತಗೊಳ್ತಿದ್ದಾರೆ, ಎನಿವನ್ ಇಸ್ ಬೈಯಿಂಗ್ ಫ್ರಾಂಕ್ಸ್, ಪ್ಲೀಸ್ ಶೇರ್ ದಿಸ್ ವಿಡಿಯೋ ಸೊ ದಟ್ ಅವರಿಗೂ ಒಂದು ಏನೆಲ್ಲ ಮಾಡಿಫಿಕೇಶನ್ ಮಾಡ್ಬೋದು, ಯಾವ ಥರ ಮಾಡಿದರೆ ಯಾವ ಥರ ಕಾಣ್ತದೆ ಅಂತ ಅದೇ ಆಲ್ಸೋ ಹ್ಯಾವ್ ಆ್ಯನ್ ಫೇರ್ ಐಡಿಯಾ ಹೇಳ್ಕೊಂಡು ಈ ವಿಡಿಯೋ ಎಂಡ್ ಮಾಡ್ತೇನೆ. ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ದಿ ವಿಡಿಯೋ ಸೊ ದಟ್ ಇಟ್ ವಿಲ್ ಹೆಲ್ಪ್ ರಿಯಲಿ ಅ ಲಾಟ್ ಆಫ್ ಪೀಪಲ್. ಲೊಕೇಶನ್ ಅಂತ ಬಂದಾಗ ಎಲ್ರಿಗೂ ಗೊತ್ತಿದೆ. ಅಗೇನ್ ಐಲ್ ಸೇ ಇಟ್ಸ್ ಇನ್ BTM ಲೇಔಟ್ ನಿಯರ್ ಜಯದೇವ ಹಾಸ್ಪಿಟಲ್, ಎಕ್ಸಾಕ್ಟ್ ಆಪೋಸಿಟ್ ಟು ಗೋಪಾಲನ್ ಇನ್ನೋವೇಷನ್ ಮಾಲ್. ಸೊ ಇಷ್ಟು ಹೇಳ್ಕೊಂಡು ವಿಡಿಯೋ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಐ ವಿಲ್ ಕ್ಯಾಚ್ ಅಪ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್.